ಗಾಡಿಯಲ್ಲಿ ನಿಮ್ಮ ಗಾಡಿಯಲ್ಲೇ ಒಳಗಡೆಯಿಂದ ಹೆಂಗೆ ಕ್ಲೀನ್ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮ್ಮ ಟಿಪ್ಸ್ ಹೇಳ್ತೀನಿ. ವೈಪರ್ ಹಾಕ್ತೀನಿ, ಕ್ಲಿಯರ್ ಆಗಲ್ಲ. ಎ ಸಿ ಹಾಕ್ತೀನಿ ನೋಡಿ, ಎ ಸಿ ಹಾಕಿದ್ರೂ ಕ್ಲಿಯರ್ ಆಗಲ್ಲ. ಇದನ್ನು ಮಾಡಿಕೊಂಡ್ರೆ ನಿಮಗೆ ಮಳೆಯಲ್ಲಿ ಏನೂ ತೊಂದರೆ ಆಗಲ್ಲ. ನೋಡಿ, ಇದು ತೆಗೆದಿರೋದು ಎಷ್ಟು ಡಿಫ್ರೆನ್ಸ್ ಇದೆ, ಇದು ಹಾಕಿದಾಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಪ್ರೋಸೆಸ್ ಅಂದರೆ ಇದು ಒಂದೇ ಸೊಲ್ಯೂಷನ್. ನಮಸ್ತೆ ಸರ್. ಸರ್, ಈಗ ರೈನಿ ಸೀಸನ್ ಸರ್, ರೈನಿ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಕಟ್ಕೊಳ್ಳುತ್ತೆ ಸರ್. ಮುಂದೆಗಡೆ ಬರೋಂತ ವೆಹಿಕಲ್ಸ್ ಕಾಣಲ್ಲ, ನೀವು ಎಷ್ಟೇ ವೈಪರ್ ಹಾಕಿದ್ರು ಕೂಡ ಕ್ಲಿಯರ್ ಆಗಲ್ಲ. ಆಕ್ಚುಲಿ ಈ ತರ ಬ್ಲರ್ ಆಗುತ್ತೆ, ಆಕ್ಸಿಡೆಂಟ್ ಕೂಡ ಆಗ್ತವೆ. ಎಷ್ಟೋ ಜನಕ್ಕೆ ಏನ್ ಗೊತ್ತಾ ಸರ್, ಈ ತರ ಬ್ಲರ್ ಆದ್ರೆ ಆಲೂಗಡ್ಡೆ ತಗೊಂಡೋಚ್ರಿ, ಅನ್ಸಾಕ್ರಿ, ಸಿಗರೇಟ್ ತಗೊಂಡೋಚ್ರಿ ಕ್ಲಿಯರ್ ಆಗುತ್ತೆ ಅಂತಾರೆ. ಅದು ಆಕ್ಚುಲಿ ಅಟರ್ಲಿ ಫ್ಲಾಪ್ ಅದು ತುಂಬಾ ಜನಕ್ಕೆ. ನೀವೇನ್ ಸೊಲ್ಯೂಷನ್ ಕೊಡ್ತೀರಾ ಸರ್ ಇದಕ್ಕೆ? ಸರ್, ಆಕ್ಚುಲಿ ಏನಂದ್ರೆ ಈ ಮಳೆ ಟೈಮಲ್ಲಿ ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲ್ಲ. ಸೊ ಹೇಳ್ಬೋದು ಅಷ್ಟೇ, ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಅದು ಆ ಟೈಮಲ್ಲಿ ಅದನ್ನು ಹುಡ್ಕೊಂಬಂದು ಮಾಡೋ ಅಂಥ ಕಷ್ಟ ಅವ್ರಿಗೆ ಗೊತ್ತು. ಯಾರಿಗೆ ಆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಈಗ ಆಲೂಗಡ್ಡೆನೂ ಸಿಗೋಲ್ಲ ಆ ಟೈಮಲ್ಲಿ, ಸಿಗರೇಟು ಸಿಗೋಲ್ಲ. ಕೆಲವರು ಸ್ಮೋಕ್ ಮಾಡೋರು ಇದ್ದರೆ ಮಾಡ್ತಾರೆ, ಆದ್ರೂ ಮಳೆಯಲ್ಲಿ ಹೋಗಿ ಈಚೆ ನಿಂತ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂತಂದರೆ ನಿಮ್ಮ ಗಾಡಿಯಲ್ಲೇ ಒಳಗಡೆಯಿಂದ ಹೆಂಗೆ ಕ್ಲೀನ್ ಮಾಡ್ಕೊಬೇಕು ಅನ್ನೋದನ್ನು ನಾನು ನಿಮ್ಮ ಟಿಪ್ಸ್ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಪ್ರತಿಯೊಂದು ಗಾಡಿಯಲ್ಲೂ ಹೀಟ್ರು ವರ್ಕ್ ಆಗ್ತಾಯಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಗಾಡಿಯಲ್ಲಿ ಹೀಟ್ರು ವರ್ಕ್ ಆಗ್ತಾಯಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಹೀಟ್ರ್ ಇದ್ದರೆ ಇದು ತುಂಬ ಯೂಸ್ಫುಲ್ಲು. ಹೀಟ್ರ್ ಇದ್ದರೆ ಆಟೋಮೆಟಿಕ್ಕಾಗಿ ಕ್ಲೀನ್ ಮಾಡ್ಕೋಬೋದು. ಅದು ಹೆಂಗೆ ಅಂತ ಪ್ರೋಸೆಸ್ ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ಏನಂತಂದರೆ, ಗಾಡಿ ಕೂಲಾಗಿದ್ದಾಗ ಅಂದರೆ ಇಂಜಿನ್ ಕೂಲಾಗಿದ್ದಾಗ ಅದು ಕ್ಲಿಯರ್ ಆಗಲ್ಲ. ಇಂಜಿನ್ ಹೀಟ್ ಆಗಬೇಕು, ಹೀಟ್ ಆದಾಗಲೇ ಆ ಹೀಟ್ರ್ ವರ್ಕ್ ಆಗೋದು. ಸೊ ಅದು ಏನು ಇಂಜಿನ್ ರೇಡಿಯೇಟ್ರ್ ಹೀಟ್ ಇರುತ್ತಲ್ಲ ಅದನ್ನು ತೊಗೊಂಡು ಗ್ಲಾಸ್ಗೆ ಹೊಡಿಯುತ್ತೆ. ಸೊ ಅದರಿಂದನೇ ನಿಮಗೆ ಗ್ಲಾಸ್ ಕ್ಲೀನ್ ಆಗೋದು. ಅದನ್ನು ನಿಮಗೆ ಪ್ರೋಸೆಸ್ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ನೋಡಿ, ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಕೂಲ್ ಆಗಿದೆ. ಈಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡಿ ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಎಷ್ಟು ನಿಮಿಷ ಸರ್? ಮಿನಿಮಮ್ 2 ಮಿನಿಟ್ ಇದು ಆಗ್ಬೋದು ಸರ್, 5 ನಿಮಿಷ ಆಗ್ಬೋದು. ಅಂದರೆ ಬೇರೆ ವಿಧಿ ಇಲ್ಲ. ಬೇರೆ ಮಾಡ್ಕೊಳ್ಳೋದಕ್ಕೂ ವೆಯ್ಟ್ ಮಾಡೋದು ಬದಲು ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಹುಡ್ಕೋದು ಬದಲು ಕಾರಲ್ಲೇ ಕೂತ್ಕೊಂಡು ಇದನ್ನು ಮಾಡ್ಕೊಳ್ಳಿ. ಇರ್ತಾರಲ್ಲ ಕಾರು, ಅವಾಗ ಸಡನ್ ಆಗಿ ಮಳೆ ಬಂದರೆ ಅವಾಗಲೇ ಹೀಟರ್ ಹಾಕೋಬೋದಾ? ಹೆಂಗಿದ್ರೆ ಇಂಜಿನ್ ಹೀಟ್ ಆಗಿ ಅವಾಗ ಹಾಕೋಬೋದು, ಅವಾಗೇನು ತೊಂದರೆ ಇಲ್ಲ. ಇದು ಕೂಲಾಗಿದ್ದಾಗ ಈ ಥರ ಪ್ರೋಸೆಸ್ಸು. ಗಾಡಿ ಹೀಟ್ ಆಗಿದೆ ಅಂತಂದಾಗ ಒಳಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ಮಾರ್ಕ್ಸು, ಕ್ಲಿಯರ್ ಆಗ್ತಿಲ್ಲ ನೋಡಿ. ವೈಪರ್ ಹಾಕ್ತೀನಿ, ಕ್ಲಿಯರ್ ಆಗಲ್ಲ. ಎ ಸಿ ಹಾಕ್ತೀನಿ ನೋಡಿ, ಎ ಸಿ ಹಾಕಿದ್ರೂ ಕ್ಲಿಯರ್ ಆಗಲ್ಲ. ಇದು ವಿಂಡ್ಶೀಲ್ಡ್ಗೆ ಕೊಟ್ಟಿದ್ದೀನಿ, ಆಯಿತಾ? ವಿಂಡ್ಶೀಲ್ಡ್ಗೆ ಕೊಟ್ಟಿರ್ತೀನಿ, ಆದರೂ ನೋಡಿ ಕ್ಲಿಯರ್ ಆಗಲ್ಲ. ಅದು ನೋಡಿ, ನೀವೇ ನೋಡ್ತಾ ಇರಿ, ಅದು ಕ್ಲಿಯರ್ ಆಗಲ್ಲ. ಸೊ ಇದು ಬ್ಲರ್ ಆಗ್ತಾನೆ ಇರುತ್ತೆ, ಆಯಿತಾ? ನೀವು ಪೇಪರಲ್ಲಿ ಒರೆಸಿ ನೀವು ಏನು ಮಾಡಿದ್ರು ಅದು ಕ್ಲಿಯರ್ ಆಗಲ್ಲ. ಅದಕ್ಕೆ ಪ್ರೋಸೆಸ್ ಅಂದರೆ ಇದು ಒಂದೇ ಸೊಲ್ಯೂಷನ್. ನೋಡಿ, ಇದನ್ನು ಏನು ಮಾಡಬೇಕು, ನೀವು ಹೀಟ್ಗೆ ಹಾಕಬೇಕು. ವೈಪರ್ನ ಆಫ್ ಮಾಡ್ಕೊಳ್ಳಿ, ವೈಪರ್ನ ಆನ್ ಮಾಡಬೇಡಿ, ಹೀಟ್ರಿಗೆ ಹಾಕ್ಕೊಳ್ಳಿ, ಆಯಿತಾ? ಹೀಟ್ರಿಗೆ ಹಾಕ್ಕೊಂಡು ವೆಯ್ಟ್ ಮಾಡಿ. ನಾನು ವಿಂಡ್ಶೀಲ್ಡ್ಗೆ ಹಾಕಿದ್ದೀನಿ, ವಿಂಡ್ಶೀಲ್ಡ್ಗೆ ಹಾಕ್ಬಿಟ್ಟು ಎ ಸಿ ಆಫ್ ಮಾಡಿಬಿಡಿ. ಎ ಸಿ ಅವಶ್ಯಕತೆ ಇಲ್ಲ. ಸೊ ಹೀಟ್ರ್ ಏನು ಮಾಡಿ, ಹೀಟ್ ಆಗಿರೋ ಗಾಳಿ, ರೇಡಿಯೇಟ್ರದು ಹೀಟ್ ಗಾಳಿ ಏನಿರುತ್ತೆ ಅದನ್ನು ತೊಗೊಂಡು ವಿಂಡ್ಶೀಲ್ಡ್ ಕೊಡ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ಅಂದರೆ ಒಂದು 5 ನಿಮಿಷ ಬಿಟ್ಬಿಡಿ, ಅದು ಗ್ಲಾಸ್ ಪೂರ್ತಿ ಹೀಟ್ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನು ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ಯಾವ ಥರ ಹೀಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು. ನೋಡಿ, ಈಗ ಹೀಟ್ ಆಗಿದೆ. ನೀವು ಗ್ಲಾಸ್ನ ನೋಡಿ ಒಂದ್ಸರಿ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ನಿಮಗೆ ವಿಸಿಬಲ್ ಚೆನ್ನಾಗಿದೆ. ಸೊ ಇನ್ನೊಂದು ಏನಾದರೆ, ಹೀಟು ಜಾಸ್ತಿ ಹಾಕಿದಾಗ ಒಳಗಡೆ ಕೂತ್ಕೊಂಡಿರೋರು ಕಷ್ಟ ಆಗ್ಬೋದು. ಸೊ ಡೋರ್ ವೈಸರ್ ನಾನು ಸುಮಾರು ಸತಿ ಹೇಳಿದ್ದೀನಿ, ಡೋರ್ ವೈಸರ್ ಹಾಕ್ಕೊಳ್ಳಿ ಅಂತ. ಡೋರ್ ವೈಸರ್ ಹಾಕ್ಕೊಂಡ್ರೆ ಸ್ವಲ್ಪ ಗ್ಲಾಸ್ ಇಳಿಸ್ಬೋದು. ಅಂದರೆ ಇವಾಗ ಗಾಡಿ ಒಳಗಡೆ ಕೂತ್ಕೊಂಡಿರೋರಿಗೆ ಬಿಸಿ ಆಗಲ್ಲ, ಸ್ವಲ್ಪ ಗಾಳಿ ಆಡುತ್ತೆ. ಅಂದರೆ ನೀವು ಬೇಕಾಗಿರೋದು ಮೇನ್ ಏನಂದರೆ ಹೀಟು ಬಂದು ಗ್ಲಾಸ್ಗೆ ಹಾಕಬೇಕು. ಸೊ ಗ್ಲಾಸ್ಗೆ ಹಾಕಿದ್ರೆ ಮಾತ್ರ ನೀವು ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ರೋಡು. ಓಕೆ. ಸೊ ಈಗ ನಾನು ಲೈಟ್ಸು ಹಾಕ್ತೀನಿ. ಲೈಟ್ಸ್ ಹಾಕಿದಾಗ ನೋಡಿ ಎಲ್ಲ ಪ್ರತಿಯೊಂದು ನೀಟಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಕ್ಲಿಯರ್ ವಿಸಿಬಲ್ ಇದೆ. ಇದು ಹೀಟ್ರಿಂದ ಮಾತ್ರ ಸಾಧ್ಯ. ಇಲ್ಲಾಂದರೆ ನೀವು ಅನ್ಸೋ ಮಗದೊಂದು ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಈ ಥರ ಮಾಡ್ಕೊಳ್ಳಿ. ಅಂದರೆ ಮೇನು ಫಸ್ಟು ಹೀಟ್ರು ವರ್ಕ್ ಆಗ್ತಿದೆಯಾ ಅನ್ನೋದು ನೋಡ್ಕೋಬೇಕು. ಹೀಟ್ರು ಪ್ರತಿಯೊಂದು ಗಾಡಿಗೂ ಹೀಟ್ ಆಗೇ ಆಗುತ್ತೆ. ಆದರೆ ಕೆಲವೊಂದು ಗಾಡೀಲಿ ಅಂದರೆ ಲಿಂಕ್ ಕಟ್ ಆಗಿರುತ್ತೆ, ಆ ಲಿಂಕನ್ನು ಚೆಕ್ ಮಾಡ್ಕೊಳ್ಳಿ. ಬೇರೆ ಏನು ಇದ್ರಲ್ಲಿ ಲಾಕ್ ಆ್ಯಂಡ್ ಸೈಜ್ ಅಂತ ಏನಿಲ್ಲ. ಆ ಲಿಂಕನ್ನು ನೋಡಿಕೊಂಡು ಯಾವುದನ್ನ ನಿಯರೆಸ್ಟು ಯಾವುದನ್ನ ಮೆಕ್ಯಾನಿಕ್ ಶಾಪಲ್ಲಿ ಅದನ್ನು ಚೆಕ್ ಮಾಡಿಸ್ಕೊಳ್ಳಿ. ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ಇದು ಒಂದು ಬೆಸ್ಟು. ಇದನ್ನು ಮಾಡಿಕೊಂಡ್ರೆ ನಿಮಗೆ ಮಳೆಯಲ್ಲಿ ಏನೂ ತೊಂದರೆ ಆಗೋಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ಕೆಲವೊಂದು ಸತಿ ಏನಾಗ್ತಾಯಿದೆ, ನೈಟ್ ಡ್ರೈವಿಂಗಲ್ಲಿ ಇರ್ಬೋದು, ಮಳೆಯಲ್ಲಿ ಇರ್ಬೋದು. ಏನಾಗುತ್ತೆ ಅಂದರೆ, ಈಗ ವೈಟ್ ಲೈಟ್ ಹಾಕೊಂಡ್ಬಿಡ್ತಾರೆ, LED ಲೈಟ್ಸು. ಅದರಲ್ಲಿ ಏನಾಗಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ, ಕೆಲವ್ರಿಗೆ ರೋಡೇ ಕಾಣಲ್ಲ. ವೈಟ್ ಲೈಟು ಮತ್ತು ಮಳೆಯಲ್ಲಿ ಅದು ಎರಡೂ ವೈಟ್ ಆಗೋದ್ರಿಂದ ನಿಮ್ಮ ರೋಡೇ ಕಾಣಿಸಲ್ಲ.
ಸೊ ಮೊದಲು ಹೆಲೋಜಿನಲ್ಲಿ ಆಫ್ ವೈಟ್ ಇರ್ತಾಯಿತ್ತು, ಆವಾಗ ರೋಡ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗೆಲ್ಲ ಕಂಪ್ಲೀಟಾಗಿ ಮಳೆಯಲ್ಲಿ ಅಂದರೆ ಕಂಪ್ನಿಯಿಂದನೇ ನಿಮಗೆ LED ಕೊಡ್ತಾಯಿದ್ರು ವೈಟು. ಸೊ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಅದಕ್ಕೆ ನೀವು ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು ಗಾಗಲ್ಸ್ ಇಟ್ಕೊಳ್ಳಿ, ಯೆಲ್ಲೋ ಕಲರು, ಅದು 100 ರುಪೀಸ್ಗೆಲ್ಲ ಸಿಗುತ್ತೆ. ಅದನ್ನು ಇಟ್ಕೊಂಡು ನೀವು ನೈಟ್ ಟೈಮ್ ಅದನ್ನು ಹಾಕ್ಕೊಂಡ್ರೆ ರೋಡ್ ಅಂತೂ ತುಂಬ ಕ್ಲಿಯರ್ ಕಾಣಿಸುತ್ತೆ, ಡಿವೈಡರ್ಗಳೆಲ್ಲ ಕಾಣಿಸುತ್ತೆ. ಕೆಲವ್ರು ನೋಡಿರ್ಬೋದು ಮಳೆಯಲ್ಲಿ ಡಿವೈಡರ್ ಮೇಲೆಲ್ಲ ಹತ್ತಿಸ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅದನ್ನು ನೀವು ಯೆಲ್ಲೋ ಕಲರ್ದು ಸನ್ಗ್ಲಾಸಸ್ ಹಾಕ್ಕೊಂಡ್ರೆ ನೈಟ್ ಅಂತೂ ತುಂಬ ವಿಸಿಬಲ್ ಇರುತ್ತೆ. ಅದು ಎಸ್ಪೆಷಲಿ ಈ ಥರ ಮಳೆಯಲ್ಲಿ ವೈಟ್ ಲೈಟ್ ಮೇಲಂತೂ ಖಂಡಿತ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಸತಿ ಯೂಸ್ ಮಾಡಿ ನೋಡಿ, ಜಾಸ್ತಿ ಏನಿಲ್ಲ, ಬರೀ 100 ರೂಪಾಯಿ ಅಷ್ಟೇ. ಸರ್ ನಿಮ್ಮ ಹತ್ರ ಇದು ತೋರಿಸ್ಬೋದು ಅದನ್ನು? ಖಂಡಿತ ಸರ್, ತೋರಿಸ್ತೀನಿ. ನೋಡಿ, ಈ ಥರ ಜಸ್ಟ್ 100 ರೂಪಾಯಿ ಅಷ್ಟೇ ಇದು. ಈ ಗ್ಲಾಸ್ ಹಾಕ್ಕೊಳ್ಳಿ. ಈ ಗ್ಲಾಸ್ ಹಾಕ್ಕೊಂಡಾಗ ನಿಮಗೆ ಪ್ರತಿಯೊಂದು ಮಳೆಯಲ್ಲಿ ಪ್ರತಿಯೊಂದು ನೀಟಾಗಿ ಕಾಣಿಸುತ್ತೆ. ಈಗ ಇದರಲ್ಲೇ ತೋರಿಸ್ತೀನಿ ನೋಡಿ. ಈಗ ನೋಡಿ ವೈಟ್ ಲೈಟ್ ಬರ್ತಾ ಇದೆ. ವೈಟ್ ಲೈಟಲ್ಲಿ ಈಗ ಹಾಕಿದ್ದೀವಿ. ಈಗ ಕ್ಯಾಮ್ರಾಗೆ ಹಂಗೆ ತೋರಿಸ್ತೀನಿ ನೋಡಿ. ಕ್ಯಾಮ್ರಾದಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ವಿಸಿಬಲ್ ಇದೆ ನೋಡಿ, ನೀವೇ ನೋಡ್ಬೋದು. ನೋಡಿ ಇದು ತೆಗೆದಿರೋದು ಎಷ್ಟು ಡಿಫ್ರೆನ್ಸ್ ಇದೆ, ಇದು ಹಾಕಿದಾಗ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನೋಡಿ. ಸೂಪರ್ ಸರ್. ಸೊ ಈಗ ಲೆಫ್ಟ್ ಸೈಡಲ್ಲಿ ಹುಲ್ಲಿದೆ, ಇದರಲ್ಲಿ ಅಷ್ಟು ನೀಟಾಗಿ ಕಾಣಲ್ಲ. ಹೌದು, ಇದ್ರಲ್ಲಿ ನೋಡಿ, ಎಕ್ಸಾಕ್ಟ್ಲಿ ರೈಟ್ ಸರ್. ಇದು ತುಂಬ ಡೀಪಾಗಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ, 100 ರೂಪಾಯಿ ಕರ್ನಾಟಕಕ್ಕೆ ತೊಗೊಂಡ್ರೆ ನಾಳೆ ದಿನ ಲಕ್ಷಾಂತರ ರೂಪಾಯಿ ಮೌಲ್ಯ ಹಾನಿ ಆಗೋದು ತಪ್ಪಿಸ್ಬೋದು. ಖಂಡಿತ ಸರ್, ಖಂಡಿತ. ಇದೊಂದು ಸಣ್ಣದು ಅಷ್ಟೇ. ಈಗ ನೋಡಿ, ಹೀಟ್ರಿಂದ ಈ ಥರ ಯೂಸ್ ಆಗುತ್ತೆ. ಸೊ ಕೆಲವರೆಲ್ಲ ಏನು ಹೇಳ್ತಾರೆ, ಇದು ನೀವು ಆ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ. ಏನಿಲ್ಲ, ಸಿಂಪಲ್ ಲಾಜಿಕ್ ಇದೆಲ್ಲ. ಸಿಂಪಲ್ ಮಾಡಿಕೊಂಡ್ರೆ ಸಾಕು. ಥ್ಯಾಂಕ್ ಯು ಸರ್. ಸರ್, ಈಗ ಗಾಡಿ ತೊಗೊಂಡಿರೋರು ಸುಮಾರು ಜನ ಇನ್ಸ್ಪೆಕ್ಷನ್ ಮಾಡಿ ತೊಗೋತಾ ಇದ್ದಾರೆ. ಕೆಲವರು ಗೊತ್ತಿಲ್ಲದೆ ಗಾಡಿ ತೊಗೊಂಡಿದ್ದಾರೆ. ಅವರು ಪರವಾಗಿಲ್ಲ, ಆ ಗಾಡಿ ತೊಗೊಂಡಿದ್ರು ನಿಮ್ಮ ಗಾಡಿಗಳಿಗೆ ಏನು ಮೇಂಟೆನೆನ್ಸ್ ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿ, ನಿಮ್ಮ ಮನೆ ಹತ್ರನೇ ಬಂದು, ನೀವು ಎಲ್ಲಿರ್ತೀರೋ ಅಲ್ಲಿಗೆ ಬಂದು ನಿಮ್ಮ ಗಾಡಿಗಳ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಏನೆಲ್ಲ ಮಾಡ್ಕೋಬೇಕು ಅದನ್ನು ನಾನು ನಿಮ್ಗೆ ಹೇಳ್ತೀನಿ.